ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ದೇವರ್ಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಡೆಸಲಾಯಿತು. ಇದೇ ವೇಳೆ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ರಫೀವುಲ್ಲಾ, ಮೈಸೂರು ಜಿಲ್ಲಾ ಸಂಚಾಲಕರಾದ ಮಂಜುನಾಥ್, ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮೇಗೌಡ, ಪೆಂಜಳ್ಳಿ ನಾಗರಾಜೇಗೌಡ, ಪ್ರಕಾಶ್ ಸೇರಿದಂತೆ ನೂರಾರು ರೈತ ಮುಖಂಡರು ಭಾಗಿಯಾಗಿದ್ದರು. ಈ ಕೆಲಸ ನಾವು ಬೆಳೆಸ್ಕೊಳ್ತಾ ಇದ್ದೀವಿ, ಈ ಕೆಲಸ ಮುಂದಕ್ಕೆ ಹಾಕೋದು ಬೇಡ. ಯಾಕೆ ವಿದ್ಯಾಭ್ಯಾಸ ನಮ್ಮೇಲಿಲ್ಲ, ನಮ್ಮ ಮಕ್ಕಳು ಕೊಡಿ. ನಮ್ಮೇಲಿಲ್ಲ ವಿದ್ಯಾಭ್ಯಾಸ, ನಮ್ಮ ಮಕ್ಕಳು ಕೊಡಿ. ಆ ಮಕ್ಕಳಿಗೆ ಹೇಳ್ಬೇಕು, ನೀವೆಲ್ಲ ತಾಯಿ ತಂದೆ ಕೂರಿಸ್ಕೊಂಡು ಹೇಳ್ಬೇಕು, ನೋಡ್ರಪ್ಪ ಮುಂದಿನ ಫ್ಯೂಚರ್ ನಿಮ್ ಫ್ಯೂಚರ್ ನಿಮ್ ಕೈಲಿ. ನೀವು ಸಾಕು ನಮ್ಮ ಜಮೀನ್ ಕೆಲಸ ನಾವು ಮಾಡಿ ನಮ್ ದುಡ್ಮೆ ಅದಕ್ಕೆ ಬಡ್ಡಿ ಸಾಲ ಮಾಡಿ ತಗೊಬಂದು ಹಾಕಿ ಸಾಕಾಗೋದು ನಮ್ಗೆ. ಇನ್ನು ಮುಂದೋದಾದ್ರೂ ನಿಮ್ ಜೀವನ ನೀವು ರೂಪಿಸ್ಕೊಡಿ ಅಲ್ವೇ ಅಧ್ಯಕ್ಷರೇ? ಅಲ್ವೇ ಮಾತಾಡ್ತಾರಂತ ಇವರು ಹೇಳ್ತಾ ಇರ್ತಾರೆ, ಎಲ್ಲ ಭಾಷೆಗಳಲ್ಲಿ ಜಾಸ್ತಿ ಮಾತಾಡ್ತಾರೆ ಅಂತ. ಆಮೇಲೆ ಹೆಣ್ಮಕ್ಳು, ಇವತ್ತು ಹೆಣ್ಮಕ್ಳು ಏನಾಗಿದೆ ಅಂದ್ರೆ, ಈ ಶಾಲು ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ, ಇದೇ ರೈತರು ದುಡಿಮೆ ಮಾಡಿ ಸರ್ಕಾರ ಕೂರಿಸಿದಂತ ಸರ್ಕಾರದವರು ಅದನ್ನ ಅವ್ರು ಕೇಳಕ್ ಹೋದಾಗ ಗೋಲಿಬಾರ್ ಮಾಡ್ಬಿಟ್ಟು ರೈತ ಹುತಾತ್ಮನು ಎಲ್ಲರೂ ಲಕ್ಷಾಂತರ ರೈತರ ಜನ ಅವತ್ತು ಗೋಲಿಬಾರ್ ಆಗಿ ತಂದವರು. ಆ ರೈತರಿಗೆ ಇವತ್ತು ಒಂದ್ ನಿಮಿಷ ಮೌನಾಚರಣೆ. ಆಮೇಲೆ ಅವರು ನಮ್ಮ ನಂಜುಸ್ವಾಮಿ ಅವರು ಅವರು ಔಟ್ ಆಫ್ ಹೊರದೇಶದಲ್ಲಿದ್ದವರು. ಅವರು ಒಳ್ಳೆ ವಿದ್ಯಾವಂತರು. ನಮ್ಮ ನಂಜುಸ್ವಾಮಿ ಅವರು ಒಳ್ಳೆ ವಿದ್ಯಾವಂತರು. ಅವರು ಬೇಕಾದಷ್ಟು ಕೆಲಸ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಈ ಚಳವಳಿ ಮಾಡ್ಬೇಕಂತ ಏನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಆದ್ರೂ ಅಲ್ಲಿಂದ ಅವ್ರು ಅಲ್ಲೇ ಸ್ಟ್ರೈಕ್ ಕೂತಿದ್ರೆ ಔಟ್ ಆಫ್ ಕಂಟ್ರಿ ಸ್ಟ್ರೈಕ್ ಕೂತಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಪ್ರೊಫೆಸರ್ ನಂಜುಸ್ವಾಮಿ ಅವರು. ಅಲ್ಲಿಂದ ಬಂದು ರೈತ ಸಂಘಟನೆ ಅವತ್ತು ಆ ನೋವು ರೈತ ಸಾಯಿಸಿದ್ರಲ್ಲ, ಗೋಲಿಬಾರ್ ಮಾಡಿದ್ರಲ್ಲ, ಆ ನೋವನ್ನ ಅವು